ಎಲ್ಲಿ ನೀನು ಖಾಲಿ ಆಗುತ್ತೆ ಆಮೇಲೆ. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಎಲ್ಲ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ವಿಚಾರಿಸೋದಂತೂ ಮನೇಲಿ ಹಾಲಿದೆಯೋ ಇಲ್ವೋ ಅಂತ. ಹಾಗೆ ನಮ್ಮನೇಲೂ ನಾವು ಎದ್ದ ತಕ್ಷಣ ಹಾಲು ತರೋಣ ಅಂತ ಹೊರಡ್ತೀವಿ. ನಮ್ಮನೇಲಿ ನಾವು ಪ್ಯಾಕೆಟ್ ಹಾಲನ್ನ ತರಿಸಲ್ಲ, ಇಲ್ಲೇ ಹತ್ರದಲ್ಲಿರೋ ಫಾರ್ಮಿಗೆ ಹೋಗಿ ಹಾಲನ್ನ ತಗೋಬರ್ತೀವಿ. ಮನೆಯಲ್ಲಿ ಮಕ್ಳಿರೋದ್ರಿಂದ ಅವ್ರಿಗೆ ಪ್ಯಾಕೆಟ್ ಹಾಲ್ಗಿಂತ ಈ ತರ ಹಸುವಿನ ಹಾಲು ಡೈರೆಕ್ಟ್ ಆಗಿ ಕುಡ್ಸೋದು ತುಂಬಾನೇ ಒಳ್ಳೇದು. ಆದ್ರೆ ಏನ್ ಮಾಡೋಣ, ಎಲ್ಲಾರ್ಗೂ ಈ ತರ ಫೆಸಿಲಿಟಿ ಸಿಗ್ಬೇಕಲ್ಲ. ಆದ್ರೆ ಸಿಗೋ ಫೆಸಿಲಿಟಿನ ಮಾತ್ರ ನಾವ್ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಮತ್ತೆ ಅವರ ತಮ್ಮ ಈ ತರ ಒಂದು ಹಸುವಿನ ಫಾರ್ಮ್ ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಡೈಲಿ ಹಾಲನ್ನ ತಗೋಬರ್ತೀವಿ. ಇನ್ನ ತುಂಬಾ ದಿವಸ ಆಗಿತ್ತು ನಮ್ಮ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ರೆ ನನ್ನ ಮಗಳು ಅದ್ರಲ್ಲೇ ಆಟ ಆಡ್ತಾ ಕೂತಿದ್ಲು. ನನ್ಗಂತೂ ಊರಿಗೆ ಹೋಗ್ಬೇಕಾದ್ರೆ ಈ ತರ ಬಟ್ಟೆ ಜೋಡಿಸೋದು ಅಂದ್ರೇನೆ ಅಷ್ಟೊಂದು ಕಷ್ಟ. ಯಾಕಂದ್ರೆ ಒಂದ್ ಕಡೆಯಿಂದ ನಾನು ಜೋಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ನನ್ನ ಮಗಳು ಈ ತರ ಮಾಡಾಕ್ತಾಳೆ. ಅಂತೂ ಇಂತೂ ಅಮ್ಮನ ಮನೆ ನೋಡೋ ಜೋಶಲ್ಲಿ ಹೇಗೋ ಜೋಡಿಸ್ಕೊಂಡು ಹೊರಟೇ ಬಿಟ್ಟೆ. ಅಲ್ಲಂತೂ ಹೇಳ್ಬೇಕಾಗೇ ಇಲ್ಲ, ಫುಲ್ ಜೋರಾಗಿ ಮಳೆ. ನಮ್ಮೂರಲ್ಲಂತೂ ಮಳೆಗಾಲನೇ ಚಂದ, ಬೇಸಿಗೆಗಾಲದಲ್ಲಂತೂ ಕೂರಕ್ಕೆ ಕಷ್ಟ. ಹಾಗಾಗಿ ಮಳೆಗಾಲ ಬಂದಿದ ತಕ್ಷಣ ನಮ್ಮೂರಿಗೆ ಹೊರಟೇ ಬಿಡ್ತೀನಿ. ಯಾಕಂದ್ರೆ ಅಲ್ಲಿ ತುಂಬಾ ಚಳಿನೂ ಆಗಲ್ಲ, ಶೆಕೆನೂ ಆಗಲ್ಲ. ಈ ಟೈಮಲ್ಲಿ ಒಂಥರ ತಂಪಾಗಿರುತ್ತೆ. ಈ ಸಲ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬಾನೇ ಡಿಲೇ ಆಯ್ತು. ಅದ್ ರೀಸನ್ ಏನು ಅಂದ್ರೆ ನನಗೀಗ ಆಲ್ರೆಡಿ 5 ಮಂತ್ಸ್ ರನ್ನಿಂಗ್ ಆಗ್ತಾ ಇದೆ. ಸೊ ಲಾಸ್ಟ್ 3 ಮಂತ್ಸ್ ತನಕನೂ ನನಗೆ ಯಾವ ವಿಡಿಯೋನು ಅಪ್ಲೋಡ್ ಮಾಡೋಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ನನಗೆ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಎಲ್ಲ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಹಳೆ ವಿಡಿಯೋನೆಲ್ಲ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ತರ ತುಂಬಾನೇ ಡಿಲೇ ಆಗಿ ವಿಡಿಯೋ ಆಗ್ತಿರೋದಕ್ಕೆ ಕ್ಷಮೆ ಇರ್ಲಿ. ಈ ಟೈಮಲ್ಲಂತೂ ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನ ಈ ಮಳೆಯಲ್ಲೂ ಬಸ್ರಿ ಬೈಕೆ ಅಂತಾರಲ್ಲ, ಸೊ ಹಾಗಾಗಿ ನನಗೆ ಎಳ್ನೀರ್ ಕುಡಿಯೋ ಆಸೆ ಆಗಿತ್ತು. ಎಲ್ಲ ನಮ್ಮ ಮನೇಲಿ ಈ ಮಳೆಯಲ್ಲೂ ಎಳ್ನೀರ್ ಕುಡಿತಾ ಇದೆಯಲ್ಲ ಅಂತ ತಮಾಷೆ ಮಾಡ್ತಾ ಇದ್ರು. ಇನ್ನು ನಮ್ಮ ಅಣ್ಣ ಬರಬೇಕಾದ್ರೆ ರೋಡಲ್ಲಿ ಒಂದು ಮಾವಿನ ಮರ ಬಿದ್ದಿತ್ತಂತೆ. ಈ ಕಾಡು ಮಾವಿನಕಾಯಿ ಈ ಟೈಮಲ್ಲಿ ತಿನ್ನೋದಂತೂ ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಕಾಯಿಗಳು ಹಣ್ಣಾಗಿದ್ರು ಇನ್ ಕೆಲವು ಕಾಯಾಗೇ ಇತ್ತು. ನಾನು ಅದರಲ್ಲಿ ಕಾಯಿ ತಿನ್ಕೊಂಡೆ. ಅದೇನೋ ಗೊತ್ತಿಲ್ಲ, ಈ ಟೈಮಲ್ಲಿ ಅಷ್ಟೊಂದು ಆಸೆ. ಇನ್ನ ಸಂಜೆ ಟೀಗೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಬನಾನಾ ಬಜ್ಜಿನ ಮಾಡಿದ್ರು. ಅದಂತೂ ಸಖತ್ತಾಗಿತ್ತು. ಅದಷ್ಟೇ ಅಲ್ಲ, ಇನ್ನು ಸಂಜೆಗೆ ಏನಾದರೂ ಚಳಿ ಆಗ್ತಿತ್ತಲ್ಲ, ಸೊ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ಸೋದು. ಅದು ಅಲ್ಲದೆ ನಾನು ಬೇರೆ ಪ್ರೆಗ್ನೆಂಟ್ ಅಲ್ವಾ, ಸೊ ಸ್ವಲ್ಪ ಕೇರ್ ಇನ್ನೂ ಜಾಸ್ತಿನೇ ಇರುತ್ತೆ. ಅದು ಅಲ್ಲದೆ ಇನ್ನು ಮಗಳು ಒಳೆಯ ಬಂದಿದ್ದಾರೆ ಅಂದರೆ ನಮ್ಮ ಮನೇಲಿ ಮಾಡದೇ ಇರ್ತಾರ ಏನಾದ್ರೂ. ಸೊ ಹಾಗಾಗಿ ನಮ್ಮ ಮನೇಲಿ ಬಿರಿಯಾನಿ ಮತ್ತು ಕಬಾಬ್ನ ಮಾಡಿದ್ವಿ. ಮನೆಗೆ ಹೋದಾಗೆಲ್ಲ ಆ್ಯಕ್ಚುಲಿ ನಾನೇ ಬಿರಿಯಾನಿನ ಮಾಡ್ತೀನಿ. ಯಾಕಂದ್ರೆ ನಾನು ಮಾಡೋ ಬಿರಿಯಾನಿ ಎಲ್ಲರಿಗೂ ಇಷ್ಟ. ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ನಾವು ಊಟ ಮುಗಿಸ್ಕೊಂಡಿರೋ ಮಾವ ಸೊಸೆ ಇಲ್ಲಿ ಏನ್ ಮಾಡ್ತಿದಾರ ನೋಡಿ. ಎಲ್ಲಿ ನೀನು ಖಾಲಿ ಆಗುತ್ತೆ ಆಮೇಲೆ. ಅಂತ ಸರಿ ಕೆಳಗಡೆ ಕೊಡಲ್ವಾ? ಸರಿ ಕುಡಿ, ಬರುತ್ತೆ ಕುಡಿ ಇವಾಗ. ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಎದ್ದೇಳೋ ಅಷ್ಟರಲ್ಲಿ ನನ್ನ ಮಗಳು ಅವ್ರ ಅಪ್ಪನ ಜೊತೆ ಎದ್ದು ಕಾರ್ ಮೇಲೆ ಕೂತ್ಕೊಂಡು ಡಾನ್ಸ್ ಮಾಡ್ತಿದ್ಲು. ಅವಳಿಗಂತೂ ನಮ್ಮ ಅಮ್ಮನ ಮನೆ ಅಂದರೆ ಅಷ್ಟು ಇಷ್ಟ. ಯಾಕಂದ್ರೆ ಅಲ್ಲಿ ಓಪನ್ ಆಗಿ ಎಲ್ಲ ಕಡೆ ಓಡಾಡ್ಬೋದು, ಇಲ್ಲಾದರೆ ಅವಳನ್ನ ಕೂಡಾಕ್ದಂಗೆ ಆಗೋದು. ಅದಕ್ಕೋಸ್ಕರ